ಡಿಯರ್ ಸ್ಟೂಡೆಂಟ್ಸ್, ಪ್ರೀತಿಯ ವಿದ್ಯಾರ್ಥಿಗಳೇ, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್, ಪ್ರೋಗ್ರಾಮ್ BA, ಸೆಮಿಸ್ಟರ್ 3, ಸಬ್ಜೆಕ್ಟ್ ಎಕನಾಮಿಕ್ಸ್, ಪೇಪರ್ ಮ್ಯಾಕ್ರೋ ಎಕನಾಮಿಕ್ ಅನಾಲಿಸಿಸ್, ಮಾಡ್ಯೂಲ್ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಟಾರ್ಗೆಟ್ಸ್ ಅಂಡ್ ಇನ್ಸ್ಟ್ರುಮೆಂಟ್ಸ್. And today's topic is instruments of monetary policy. ಹಣಕಾಸು ನೀತಿಯ ಸಾಧನಗಳು. ಹಣಕಾಸು ನೀತಿಯ ಸಾಧನಗಳು ಎಂಬ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಅರ್ಥವ್ಯವಸ್ಥೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ನೀಡುವಂಥ ಸಾಲದ ಹಣವನ್ನು ನಿಯಂತ್ರಿಸಲು ಬಳಸುವ ವಿಧಾನಗಳನ್ನು ನಾವು ಹಣಕಾಸು ನೀತಿಯ ಸಾಧನಗಳು, ಪತ್ತು ನಿಯಂತ್ರಣದ ಸಾಧನಗಳು ಅಂತ ನಾವು ಕರೀತೇವೆ. ಈ ಸಾಲವನ್ನು ನಿಯಂತ್ರಿಸುವ ಉದ್ದೇಶ ಅರ್ಥವ್ಯವಸ್ಥೆಯನ್ನು ಸ್ಥಿರತೆಯಿಂದ ಮುಂದೆ ಕರೆದುಕೊಂಡು ಹೋಗಿ ಆರ್ಥಿಕ ಅಭಿವೃದ್ಧಿಯನ್ನು, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವ ಉದ್ದೇಶದಿಂದ ಈ ಒಂದು ಸಾಧನಗಳನ್ನು ಕೇಂದ್ರ ಬ್ಯಾಂಕು ಅನುಸರಿಸುತ್ತದೆ. ಆಂತರಿಕ ಬೆಲೆಗಳಲ್ಲಿ ಅಥವಾ ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಈ ಒಂದು ಸಾಧನಗಳು ಸಹಾಯಕಾರಿಯಾಗಿವೆ. ಪ್ರಮುಖವಾಗಿ ನಾವು ಈ ಹಣಕಾಸು ನೀತಿಯ ಸಾಧನಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸ್ತೇವೆ. ಒಂದು ಕ್ವಾಂಟಿಟೇಟಿವ್ ಟೂಲ್ಸ್, ಎರಡನೇದು ಕ್ವಾಲಿಟೇಟಿವ್ ಟೂಲ್ಸ್. ಪರಿಮಾಣಾತ್ಮಕ ಸಾಧನಗಳು ಮತ್ತು ಗುಣಾತ್ಮಕ ಸಾಧನಗಳು. ಪರಿಮಾಣಾತ್ಮಕ ಸಾಧನಗಳು ಅಂತಂದರೆ ಇಲ್ಲಿ ಈ ವಿವಿಧ ಕ್ಷೇತ್ರಗಳ ನಡುವೆ ಯಾವುದೇ ರೀತಿಯಾದಂತಹ ಭಿನ್ನತೆ ಇರೋದಿಲ್ಲ. ಅಂದರೆ ಒಂದು ನಿರ್ದಿಷ್ಟ ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಸಾಲವನ್ನು ನೀಡೋದಿಲ್ಲ. ಎಲ್ಲರಿಗೂ, ಎಲ್ಲ ಕ್ಷೇತ್ರಗಳಿಗೂ ಸಮಾನವಾಗಿ ಇಲ್ಲಿ ಸಾಲವನ್ನು ನೀಡುವ ಕೆಲಸ ಆಗುತ್ತೆ. ಗುಣಾತ್ಮಕ ಸಾಧನಗಳಲ್ಲಿ, ವಿಧಾನದಲ್ಲಿ ಕೆಲವು ನಿರ್ದಿಷ್ಟ ಉಪಯುಕ್ತ ಪ್ರಮುಖ ಕ್ಷೇತ್ರಗಳಿಗೆ ಮಾತ್ರ ಸಾಲವನ್ನು ನೀಡುವಂಥ ಕೆಲಸ ಆಗುತ್ತೆ. ಅಂತಹ ನಿರ್ದಿಷ್ಟ ಕ್ಷೇತ್ರಗಳ ಸಾಲ ನೀಡುವುದರ ಮೇಲೆ ನಿಯಂತ್ರಣ ಹೇರುವುದಕ್ಕೆ ನಾವು ಗುಣಾತ್ಮಕ ಸಾಧನಗಳನ್ನು ಬಳಸ್ತೇವೆ. ಮೊದಲನೇದಾಗಿ ಪರಿಮಾಣಾತ್ಮಕ ವಿಧಾನಗಳು. ಅದರಲ್ಲಿ ಮೊದಲನೇದು ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸ್ ರೆಫರ್ ಟು ಸೇಲ್ ಅಂಡ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್ ಇನ್ ದ ಮನಿ ಮಾರ್ಕೆಟ್ ಬೈ ದ ಸೆಂಟ್ರಲ್ ಬ್ಯಾಂಕ್. ಅಂದರೆ ಕೇಂದ್ರ ಬ್ಯಾಂಕಿನಿಂದ ಹುಂಡಿಗಳು ಮತ್ತು ವಿನಿಯೋಜಕಗಳನ್ನು ಮಾರುವ ಮತ್ತು ಕೊಳ್ಳುವ ಕ್ರಿಯೆಗೆ ನಾವು ಓಪನ್ ಮಾರ್ಕೆಟ್ ಆಪರೇಷನ್, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ. ವೆನ್ ಪ್ರೈಸಸ್ ಆರ್ ರೈಸಿಂಗ್ ಅಂಡ್ ದೇರ್ ಇಸ್ ನೀಡ್ ಟು ಕಂಟ್ರೋಲ್ ದೆಮ್, ದ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಸೆಕ್ಯೂರಿಟೀಸ್. ಯಾವಾಗ ಹಣದುಬ್ಬರದ ಸನ್ನಿವೇಶ ಇರ್ತದೋ, ಬೆಲೆಗಳು ಏರ್ತಾ ಇರುತ್ತವೋ, ಆ ಸಂದರ್ಭದಲ್ಲಿ ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ಸೆಕ್ಯೂರಿಟೀಸ್ಗಳನ್ನು, ಹುಂಡಿಗಳನ್ನು ಮತ್ತು ನಿಯೋಜಕಗಳನ್ನು ಕೇಂದ್ರ ಬ್ಯಾಂಕ್ ಮಾರಾಟ ಮಾಡುತ್ತೆ. ವಾಣಿಜ್ಯ ಬ್ಯಾಂಕ್ಗಳ ಬಳಿ ಇರ್ತಕ್ಕಂತಹ ಏನು ಪತ್ತಿನ ಸಾಮರ್ಥ್ಯವನ್ನು ತನ್ನ ಬಳಿಗೆ ಅದು ತೆಗೆದುಕೊಳ್ಳುತ್ತೆ. ಫರ್ದರ್ ಇನ್ವೆಸ್ಟ್ಮೆಂಟ್ ಇಸ್ ಡಿಸ್ಕರೇಜ್ಡ್ ಅಂಡ್ ದ ರೈಸ್ ಇನ್ ಪ್ರೈಸಸ್ ಇಸ್ ಚೆಕ್ಡ್. ಕಾಂಟ್ರವೈಸ್ ವೆನ್ recessionary forces start in the economy, the central bank buys securities. ಯಾವಾಗ ರೆಸಿಷನ್ ಇರ್ತದೋ, ಡಿಪ್ರೆಷನ್ ಇರುತ್ತೋ, ಆ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ, ಮುಕ್ತ ಮಾರುಕಟ್ಟೆಯಲ್ಲಿ ತನ್ನ ಹುಂಡಿಗಳನ್ನು ಮತ್ತು ವಿನಿಯೋಜಕಗಳನ್ನು ಕೊಂಡುಕೊಳ್ಳುತ್ತೆ. ವಾಣಿಜ್ಯ ಬ್ಯಾಂಕ್ಗಳಿಂದ ಕೊಂಡುಕೊಳ್ಳುವುದರ ಮೂಲಕ ಹಣವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುತ್ತೆ. ಆ ರೀತಿಯಿಂದಾಗಿ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡುವಂತಹ ಸಾಮರ್ಥ್ಯ ಅಧಿಕ ಆಗುತ್ತೆ. ಖಾಸಗಿ ಹೂಡಿಕೆದಾರರಿಗೆ ಅಧಿಕ ಪ್ರಮಾಣದ ಹಣ ಲಭ್ಯ ಆಗುವ ಹಾಗೆ ನೋಡಿಕೊಳ್ಳುತ್ತೆ ಅನ್ನುವಂಥದ್ದು. ಎರಡನೇದು ಬ್ಯಾಂಕು ದರ ನೀತಿ. ಬ್ಯಾಂಕು ದರ ಅಂತಂದರೆ ಈ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಪಡಿತಕ್ಕಂಥ ಸಾಲದ ಮೇಲೆ ವಿಧಿಸ್ತಕ್ಕಂಥ ಬಡ್ಡಿಯ ದರ. ವಾಣಿಜ್ಯ ಬ್ಯಾಂಕುಗಳು ತರುವಂಥ ಹುಂಡಿಗಳು ಮತ್ತು ವಿನಿಯೋಜಕಗಳ ಮೇಲೆ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕು ಅಲ್ಪ ಪ್ರಮಾಣದ ಬಡ್ಡಿ ದರವನ್ನು ವಿಧಿಸುತ್ತೆ. ಸೊ ಇವುಗಳ ವಾಯ್ದೆ ಮುಗಿಯುವ ಮೊದಲೇ ವಾಣಿಜ್ಯ ಬ್ಯಾಂಕುಗಳಿಗೆ ತುರ್ತಾಗಿ ಹಣದ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಆ ವಿನಿಯೋಜಕಗಳನ್ನು, ಹುಂಡಿಗಳನ್ನು ಕೇಂದ್ರ ಬ್ಯಾಂಕಿಗೆ ನೀಡಿ
ಅವುಗಳ ಬದಲಾಗಿ ಹಣವನ್ನು ಕೇಂದ್ರ ಬ್ಯಾಂಕಿನಿಂದ ಪಡೆದು ಸಾಲದ ಅವಶ್ಯಕತೆ ಇರತಕ್ಕಂತಹ ಖಾಸಗಿ ಕ್ಷೇತ್ರಕ್ಕೆ ಆಗಿರ್ಬೋದು, ಸಾರ್ವಜನಿಕ ಕ್ಷೇತ್ರಕ್ಕೆ ಆಗಿರ್ಬೋದು, ವ್ಯಕ್ತಿಗಳಿಗೆ ಆಗಿರ್ಬೋದು ಸಾಲವನ್ನು ನೀಡ್ತವೆ ಅನ್ನುವಂಥದ್ದು. ದ ಬ್ಯಾಂಕ್ ರೇಟ್ ಈಸ್ ದ ಮಿನಿಮಮ್ ಲೆಂಡಿಂಗ್ ರೇಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಅಟ್ ವಿಚ್ ಇಟ್ rediscounts of first class bills of exchange and government securities held by the commercial banks. When the central bank finds the inflationary pressures have started emerging with the economy, it raises the bank rate. ಯಾವಾಗ ಹಣದುಬ್ಬರದ ಸನ್ನಿವೇಶ ಇದೆ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್, ಕೇಂದ್ರ ಬ್ಯಾಂಕು ದರಗಳನ್ನು ಅಧಿಕ ಮಾಡುತ್ತೆ, ಅಧಿಕ ಬಡ್ಡಿ ದರವನ್ನು ವಿಧಿಸುತ್ತೆ. ಆ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಅಧಿಕ ಬಡ್ಡಿ ದರದಲ್ಲಿ ತಮ್ಮ ವಿನಿಯೋಜಕ ಮತ್ತು ಹುಂಡಿಗಳನ್ನು ಕೇಂದ್ರ ಬ್ಯಾಂಕಿಗೆ ನೀಡಿ ಹಣವನ್ನು ಪಡಿಬೇಕಾಗ್ತದೆ. ಆಗ ವಾಣಿಜ್ಯ ಬ್ಯಾಂಕುಗಳು ಹಣವನ್ನು ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ. ಆ ಮೂಲಕ ವಾಣಿಜ್ಯ ಬ್ಯಾಂಕುಗಳ ಪತ್ತು ನಿರ್ಮಾಣದ ಸಾಮರ್ಥ್ಯ, ಅಂದರೆ ಸಾಲ ನೀಡುವಂತಹ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಸೊ ಇದರಿಂದ ಸಾಲಗಾರರ ಪ್ರಮಾಣ ಕಡಿಮೆ ಆಗುತ್ತೆ, ಅಂದರೆ ಸಾಲವು ದುಬಾರಿಯಾಗುತ್ತೆ. ಆದ್ದರಿಂದ ಆ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ಇದು ಹಣದುಬ್ಬರದ ಸನ್ನಿವೇಶದಲ್ಲಿ. ದ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಟರ್ನ್ ರೈಸ್ ದೇರ್ ಲೆಂಡಿಂಗ್ ರೇಟ್ಸ್ ಟು ದ ಬಿಸ್ನೆಸ್ ಕಮ್ಯುನಿಟಿ ಅಂಡ್ ಬಾರೋ ಲೆಸ್ ಫ್ರಮ್ ದ ಕಮರ್ಷಿಯಲ್ ಬ್ಯಾಂಕ್. ಈ ಬಂಡವಾಳದಾರರು, ಹೂಡಿಕೆದಾರರು ಹಾಗೂ ವ್ಯವಹಾರಸ್ಥರು ಕಮರ್ಷಿಯಲ್ ಬ್ಯಾಂಕಿಂದ ಹೆಚ್ಚು ಬಡ್ಡಿಗೆ ಸಾಲವನ್ನು ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ. ಆಗ ಹೂಡಿಕೆ ಕಡಿಮೆ ಆಗುತ್ತೆ, ಜನರ ಬಳಿ ಹಣ ಕಡಿಮೆ ಆಗುತ್ತೆ, ಬೆಲೆಯ ನಿಯಂತ್ರಣಕ್ಕೆ ಬರ್ತದೆ ಅನ್ನುವಂಥದ್ದು. ಸೊ ಇಟ್ ಈಸ್ ಚೀಪ್ ಟು ಬಾರೋ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್ ಆನ್ ದ ಪಾರ್ಟ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ದ ಲ್ಯಾಟರ್ ಆಲ್ಸೋ ಲೋವರ್ ದ ಲೆಂಡಿಂಗ್ ರೇಟ್ಸ್. ಬಿಸ್ನೆಸ್ಮೆನ್ ಆರ್ ಎನ್ಕರೇಜ್ಡ್ ಟು ಬಾರೋ ಮೋರ್. Investment is encouraged, output, employment, income and demand start rising and the downward movement of prices is checked. ಯಾವಾಗ ಕುಗ್ಗು ಪ್ರಸರಣ ಸಂದರ್ಭದಲ್ಲಿ ಬೆಲೆಗಳು ನಿರಂತರವಾಗಿ ಕಡಿಮೆ ಆಗ್ತಾ ಇರುತ್ತೋ ಆ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ತನ್ನ ಬ್ಯಾಂಕು ದರವನ್ನು ಕಡಿಮೆ ಮಾಡುತ್ತದೆ. ಆಗ ಹುಂಡಿ ಮತ್ತು ವಿನಿಯೋಜಕಗಳನ್ನು ಕಮರ್ಷಿಯಲ್ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿಗೆ ನೀಡಿ ಹಣವನ್ನು ಪಡಿತವೆ. ಅವುಗಳ ಸಾಲದ ನಿರ್ಮಾಣ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ಮೂಲಕ ಉದ್ಯಮದಾರರು, ವ್ಯವಹಾರಸ್ಥರು ಸಾಲವನ್ನು ಪಡಿತಾರೆ, ಹೂಡಿಕೆಯನ್ನು ಮಾಡ್ತಾರೆ. ಹೂಡಿಕೆ ಅಧಿಕ ಆದಾಗ ಉತ್ಪಾದನೆ ಅಧಿಕವಾಗ್ತದೆ, ಉದ್ಯೋಗ ಅಧಿಕವಾಗುತ್ತೆ, ಜನರ ಆದಾಯ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾಗುವುದರ ಮೂಲಕ ಅವರು ಕೊಂಡುಕೊಡುವ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಆ ಮೂಲಕ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಆರಂಭ ಆಗುತ್ತೆ. ನಿಧಾನವಾಗಿ ವಸ್ತುಗಳ ಬೆಲೆಗಳು ಏರೋದಕ್ಕೆ ಆರಂಭ ಆಗುತ್ತೆ ಅನ್ನುವಂಥದ್ದು. ಹೀಗೆ ಬ್ಯಾಂಕ್ ದರದ ಮೂಲಕ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣವನ್ನು ಕೇಂದ್ರ ಬ್ಯಾಂಕು ನಿಯಂತ್ರಣ ಮಾಡಬಹುದಾಗಿದೆ ಎನ್ನುವಂಥದ್ದು. ನಂತರ ಮೂರನೆಯ ಮತ್ತೊಂದು ಅಂಶ ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ. ಜಾನ್ ಮಿನಾರ್ಡ್ ಕೇನ್ಸ್ ಅವರ ಟ್ರೀಟಿಸ್ ಆನ್ ಮನಿ ಎಂಬ ಕೃತಿಯಲ್ಲಿ ಅವರು ಈ ನಗದು ಮೀಸಲು ಅನುಪಾತದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ನಗದು ಮೀಸಲು ಅನುಪಾತದ ಸಹಾಯದಿಂದ ಕೇಂದ್ರ ಬ್ಯಾಂಕು ಅರ್ಥವ್ಯವಸ್ಥೆಯಲ್ಲಿ ಹಣದ ಸ್ಥಿರತೆಯನ್ನು ಹೇಗೆ ಕಾಪಾಡಬಹುದು ಅನ್ನುವುದನ್ನು ಅವರು ಈ ಒಂದು ಕೃತಿಯಲ್ಲಿ ಅವರು ವಿವರಿಸ್ತಾರೆ. ಅಕಾರ್ಡಿಂಗ್ ಟು ಕೇನ್ಸ್, ಎವ್ರಿ ಬ್ಯಾಂಕ್ ಇಸ್ ರಿಕ್ವೈರ್ಡ್ by law to keep a certain percentage of its total deposits in the form of a reserve fund in its vaults and also a certain percentage with the central bank. ಏನಾಗುತ್ತೆ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಡೆಪಾಸಿಟ್ನಲ್ಲಿ ಅಲ್ಪ ಪ್ರಮಾಣದ ಒಂದು ಶೇಕಡವಾರು ಮೊತ್ತವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗುತ್ತೆ. ಇದನ್ನ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಈ ನಗದು ಮೀಸಲು ಅನುಪಾತ ಪ್ರಮಾಣವನ್ನು ಏರಿಕೆ ಮಾಡುವುದರಿಂದ ಅಥವಾ ಇಳಿಕೆ ಮಾಡುವುದರಿಂದ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಕಾಪಾಡಬಹುದಾಗಿದೆ. ಈ ಒಂದು ನಗದು ಮೀಸಲು ಅನುಪಾತವನ್ನು ಅಳವಡಿಸಿಕೊಂಡಂತಹ ಮೊಟ್ಟ ಮೊದಲ ದೇಶ ಅಮೆರಿಕ. ತನ್ನ ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಗೆ ನಿವಾರಣೆಗೆ ಅಮೆರಿಕ ಈ ಒಂದು ನೀತಿಯ ಮೊರೆ ಹೋಗ್ತದೆ. ವೆನ್ ಪ್ರೈಸ್ ಆರ್ ರೈಸಿಂಗ್, ಅಂದರೆ ಹಣದುಬ್ಬರದ ಸನ್ನಿವೇಶದಲ್ಲಿ, ಬೆಲೆಗಳು ಏರುವ ಸನ್ನಿವೇಶದಲ್ಲಿ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತದೆ ಅಂದರೆ ತನ್ನ ರಿಸರ್ವ್ ರೇಷಿಯೋ ಹೆಚ್ಚು ಮಾಡ್ತದೆ. ಅಂದರೆ ಅಧಿಕ ಪ್ರಮಾಣದ ಹಣವನ್ನು ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನ ಬಳಿ ಇಡಬೇಕಾಗತ್ತೆ. ಆಗ ವಾಣಿಜ್ಯ ಬ್ಯಾಂಕಿನ ಬಳಿ ಸಾಲ ನೀಡುವಂತಹ ಹಣದ ಪ್ರಮಾಣ ಕಡಿಮೆ ಆಗುತ್ತೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಪ್ರಮಾಣ ಕಡಿಮೆ ಆದಾಗ ಈ ಉದ್ಯಮೆದಾರರು ಅಥವಾ ಬಂಡವಾಳಶಾಹಿಗಳು ಅವರಿಗೆ ಹಣವನ್ನು ನೀಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಮೂಲಕ ಹೂಡಿಕೆ ಕಡಿಮೆ ಆಗುತ್ತೆ. ಹೂಡಿಕೆ ಕಡಿಮೆ ಆದಾಗ ಅದು ಉತ್ಪಾದನೆ
ಉದ್ಯೋಗದ ಮೇಲೆ ಕೂಡ ಋಣಾತ್ಮಕ ಪ್ರಭಾವವನ್ನು ಬೀರಿ ಏನು ಏರುತ್ತಿರುವ ಬೆಲೆಗಳು ನಿಯಂತ್ರಣಕ್ಕೆ ಬರ್ತವೆ ಅಂತಕ್ಕಂಥದ್ದು. ಯಾವಾಗ ರಿಸರ್ವ್ ಬ್ಯಾಂಕ್ ಇದಕ್ಕೆ ವಿರುದ್ಧವಾಗಿ ಯಾವಾಗ ಇದರ ರಿಸರ್ವ್ ರೇಷಿಯೋ ಪ್ರಮಾಣವನ್ನು ಕಡಿಮೆ ಮಾಡುತ್ತೋ ಆ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳ ಬಳಿ ಸಾಲ ನೀಡುವಂತಹ ಹಣದ ಪ್ರಮಾಣ ಹೆಚ್ಚಾಗಿರುತ್ತೆ. ಅರ್ಥವ್ಯವಸ್ಥೆಗೆ ಹಣದ ಪೂರೈಕೆ, ಹಣದ ಚಲಾವಣೆ ಏರಿಕೆ ಉಂಟಾಗಿ ಹೂಡಿಕೆ ಹೆಚ್ಚಾಗಿ, ಉದ್ಯೋಗ ಹೆಚ್ಚಾಗಿ, ಆದಾಯ ಹೆಚ್ಚಾಗುವುದರ ಮೂಲಕ ವಸ್ತುಗಳ ಬೆಲೆಗಳು ಏರುತ್ತವೆ, ವಸ್ತುಗಳಿಗೆ ಬೇಡಿಕೆ ಉಂಟಾಗುತ್ತದೆ ಮತ್ತು ಇದೊಂದು ಆರ್ಥಿಕ ಚಟುವಟಿಕೆಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು. ಹಾಗೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇನ್ ಇಂಡಿಯಾ, ದ ರಿಸರ್ವ್ ಬ್ಯಾಂಕ್ ಯೂಸ್ ಟು ಚೇಂಜ್ ದ ಲೀಡಿಂಗ್ ಕೆಪಾಸಿಟಿ ಅಂಡ್ ದೇರ್ ಫಾರ್ ಕ್ರೆಡಿಟ್ ಅವೈಲಬಿಲಿಟಿ ಇನ್ ದ ಎಕಾನಮಿ. ಭಾರತದಲ್ಲಿ ಈ ಒಂದು ಸಾಲ ನಿಯಂತ್ರಣವನ್ನು ಮಾಡೋದಕ್ಕಾಗಿ, ಸಾಲ ಪೂರೈಸುವುದಕ್ಕಾಗಿ ಶಾಸನಬದ್ಧ ನಗದು ಅನುಪಾತವನ್ನು, ದ್ರವ್ಯದ ಅನುಪಾತವನ್ನು ಪಾಲನೆ ಮಾಡಲಾಗ್ತದೆ. ಟು ಇನ್ಕ್ರೀಸ್ ಲೋನಬಲ್ ರಿಸೋರ್ಸಸ್ ಆಫ್ ದ ಬ್ಯಾಂಕ್ಸ್, Reserve Bank can lower the SLR. When Reserve Bank wants to increase the money supply, it increases the statutory liquidity ratio. ಯಾವಾಗ ಹಣದ ಪೂರೈಕೆಯನ್ನು ನಿಯಂತ್ರಿಸಬೇಕು, ಕಡಿಮೆ ಮಾಡಬೇಕು ಅಂತ ಕೇಂದ್ರ ಬ್ಯಾಂಕ್ ಬಯಸುತ್ತೋ ಆಗ ಈ ಶಾಸನಬದ್ಧ ದ್ರವ್ಯ ಅನುಪಾತವನ್ನು ಹೆಚ್ಚು ಮಾಡುತ್ತೆ. ಆ ಮೂಲಕ ವಾಣಿಜ್ಯ ಬ್ಯಾಂಕಿನ ಸಾಲ ನೀಡುವಂಥ ಪ್ರಮಾಣವನ್ನು ಅದು ಕಸ್ಕೊಳ್ಳುತ್ತೆ. ಖಾಸಗಿ ಹೂಡಿಕೆ ನಿಯಂತ್ರಣಕ್ಕೆ ಬರುತ್ತೆ. ಆ ಮೂಲಕ ಬೆಲೆಗಳು ಹತೋಟಿಗೆ ಬರುತ್ತೆ ಅನ್ನುವಂಥದ್ದು. ಯಾವಾಗ ಡಿಫ್ಲೇಷನ್ ಇರತಕ್ಕಂಥ ಅಥವಾ ಡಿಪ್ರೆಷನ್ ಇರತಕ್ಕಂಥ ಕುಗ್ಗು ಪ್ರಸರಣ ಇರುವಂಥ ಸನ್ನಿವೇಶದಲ್ಲಿ ಬೆಲೆಗಳು ನಿರಂತರವಾಗಿ ಇಳಿಕೆಯಾಗುವ ಸಂದರ್ಭದಲ್ಲಿ ಹೂಡಿಕೆಗೆ ಪ್ರಚೋದನೆಯನ್ನು ಉಂಟು ಮಾಡಬೇಕಾಗ್ತದೆ, ಸಾಲವನ್ನು ಹೆಚ್ಚು ನೀಡಬೇಕಾಗ್ತದೆ ವಾಣಿಜ್ಯ ಬ್ಯಾಂಕ್ಗಳು. ಆಗ ಈ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಪ್ರಮಾಣವನ್ನು ರಿಸರ್ವ್ ಬ್ಯಾಂಕ್ ಕಡಿಮೆ ಮಾಡುತ್ತೆ. ಅದರ ಪರಿಣಾಮವಾಗಿ ವಾಣಿಜ್ಯ ಬ್ಯಾಂಕುಗಳ ಬಳಿ ಸಾಲ ನೀಡುವ ಪ್ರಮಾಣ ಅಧಿಕ ಆಗುತ್ತೆ. ಆ ಮೂಲಕ ಪ್ರೈವೇಟ್ ಸೆಕ್ಟರ್, ಖಾಸಗಿ ಕ್ಷೇತ್ರ, ಉದ್ಯಮದಾರರು, ಬಂಡವಾಳಗಾರರು ಹೆಚ್ಚು ಹೆಚ್ಚು ಹಣವನ್ನು ಹೂಡಿಕೆ ಮಾಡ್ತಾರೆ. ಉತ್ಪಾದನೆ ಹೆಚ್ಚಾಗುತ್ತೆ, ವಸ್ತುಗಳು ಪೂರೈಕೆ ಹೆಚ್ಚಾಗುತ್ತೆ, ಬೆಲೆಗಳು, ಜನರ ಆದಾಯ ಹೆಚ್ಚಾಗುತ್ತೆ, ಬೆಲೆಗಳು ಹೆಚ್ಚಾಗುತ್ತೆ. ಆ ಮೂಲಕ ಆರ್ಥಿಕ ಚಟುವಟಿಕೆಗಳು ಗರಿಗೆದರ್ತವೆ ಅನ್ನುವಂಥದ್ದು. ಸೊ ಇದಿಷ್ಟು ಪರಿಮಾಣಾತ್ಮಕ ನಿಯಂತ್ರಣ ಸಾಧನ ವಿಧಾನಗಳು. ನಂತರ ಎರಡನೇ ಪ್ರಮುಖವಾದಂತಹ ಸಾಧನ ಅಂದರೆ ಗುಣಾತ್ಮಕ ಸಾಧನ. ಈ ಗುಣಾತ್ಮಕ ಸಾಧನದಲ್ಲಿ ಮುಖ್ಯವಾಗಿ ಸೆಲೆಕ್ಟೆಡ್ ಸೆಕ್ಟರ್ಸ್, ಕೆಲವು ಆಯ್ದ ಕ್ಷೇತ್ರಗಳನ್ನು, ಉಪಯುಕ್ತ ಕ್ಷೇತ್ರಗಳಿಗೆ ಸಾಲವನ್ನು ನೀಡುವುದರ ಮೂಲಕ ಅಥವಾ ಆ ಕ್ಷೇತ್ರದ ಸಾಲವನ್ನು ನೀಡುವುದನ್ನು ನಿಯಂತ್ರಿಸುವುದರ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸುವುದು, ಕುಗ್ಗು ಪ್ರಸರಣವನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಕೇಂದ್ರ ಬ್ಯಾಂಕ್ ಮಾಡುತ್ತೆ. ಇದರಲ್ಲಿ ಹಲವಾರು ವಿಧಾನಗಳಿದ್ದಾವೆ. ಮೊದಲನೇದಾಗಿ ಕ್ರೆಡಿಟ್ ರೇಷನಿಂಗ್, ಅಂದರೆ ಇದು ಸಾಲ ಪಡಿತರ ಪದ್ಧತಿ ಅನ್ನುವಂಥದ್ದು. ಸಾಲ ಪಡಿತರ ಪದ್ಧತಿಯಲ್ಲಿ ವೆನ್ ವಿ ಟೇಕ್ ದ ಲೋನ್ ಫ್ರಮ್ ದ ಬ್ಯಾಂಕ್, ದೆನ್ ಮೋಸ್ಟ್ ಆಫ್ ದ ಟೈಮ್ ಬ್ಯಾಂಕ್ಸ್ ಗಿವ್ ಅಸ್ ಲೋನ್ ಅಗೇನ್ಸ್ಟ್ ದ ಮಾರ್ಟ್ಗೇಜ್ ಆಫ್ ಎನಿ ಕೈಂಡ್ ಆಫ್ ಪ್ರಾಪರ್ಟಿ ಅಂಡ್ ಅಸೆಟ್. ಅಂದರೆ ಈ ವಿಧಾನದಲ್ಲಿ ಅಂದರೆ ಕೇಂದ್ರ ಬ್ಯಾಂಕು ನಗದು ಮೀಸಲು ಪ್ರಮಾಣವನ್ನು ಏರಿಸಿದಾಗ ವಾಣಿಜ್ಯ ಬ್ಯಾಂಕುಗಳು ಈ ನಿಯಮಕ್ಕೆ ಅನುಗುಣವಾಗಿ ನಡೆಯುತ್ತವೆ. ಆದರೆ ಉದ್ಯಮ ನಿರೀಕ್ಷಣೆಗಳು ಆಶಾದಾಯಕವಾಗಿರುವುದರಿಂದ ತಮ್ಮ ಬಳಿ ಕಡಿಮೆ ಹಣವನ್ನು ಇರಿಸಿಕೊಂಡು ಸಾಲವನ್ನು ವಿಸ್ತರಿಸುವ ಮಾರ್ಗವನ್ನು ಇಲ್ಲಿ ಉದ್ಯಮದಾರರು ಹೊಂದ್ತಾರೆ ಅನ್ನುವಂಥದ್ದು. ಸೊ ಈ ಒಂದು ಕ್ರೆಡಿಟ್ ರೇಷನಿಂಗ್ ಮೂಲಕ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಿರತೆಗೆ ತೆಗೆದುಕೊಂಡು ಬರೋಕ್ಕೆ ಸಾಧ್ಯ ಇದೆ ಅನ್ನೋದು. ಕ್ರೆಡಿಟ್ ಸೀಲಿಂಗ್ ಅಂದರೆ ಸಾಲದ ಮೇಲೆ ಮಿತಿಯನ್ನು ಇರತಕ್ಕಂಥದ್ದು. ಅಂಡರ್ ದಿಸ್ RBI ಗಿವ್ ದ ಡೈರೆಕ್ಷನ್ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್ that they have to increase or decrease the down payment rate from the customer for increase or decrease the money flow in the economy. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯನ್ನು ಕಡಿಮೆ ಮಾಡೋದು
ಹೆಚ್ಚು ಮಾಡೋದು, ಇವುಗಳನ್ನು ಈ ಕ್ರೆಡಿಟ್ ಸೇಲಿಂಗ್ ಮಾಡುವುದರ ಮೂಲಕ ರಿಸರ್ವ್ ಬ್ಯಾಂಕ್ ಮಾಡ್ತದೆ ಅಂತಕ್ಕಂಥದ್ದು. ಸಾಲದ ಪ್ರಮಾಣ ಎಷ್ಟಿರಬೇಕು, ಯಾರಿಗೆ ಸಾಲವನ್ನು ಕೊಡಬೇಕು, ಯಾವ ಗ್ರಾಹಕರಿಗೆ ಸಾಲವನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದನ್ನ ಇಲ್ಲಿ ಕೇಂದ್ರ ಬ್ಯಾಂಕು ನಿರ್ಧರಿಸ್ತದೆ ಅನ್ನುವಂಥದ್ದು. ಹಾಗೆ ಮುಂದಿನ ಅಂಶ ಮಾರಲ್ ಸೊಲ್ಯೂಷನ್, ಅಂದ್ರೆ ಈ ನೈತಿಕ ಸಮೋಪಾಯ ಅನ್ನುವಂಥದ್ದು. ಅಂದ್ರೆ ಮಾರಲಿಯಾಗಿ ನೈತಿಕವಾಗಿ ವಾಣಿಜ್ಯ ಬ್ಯಾಂಕುಗಳ ಬಳಿ ಕೇಂದ್ರ ಬ್ಯಾಂಕು ಕೋರಿಕೆಯ ಮೇರೆಗೆ ವಿನಂತಿಸಿಕೊಳ್ಳುವುದರ ಮೂಲಕ ಹಣದುಬ್ಬರದ ಸಮಯದಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗೆ ವಿನಂತಿಸಬಹುದು. ಯಾವ ರೀತಿ, ನೀವು ಹೆಚ್ಚು ಹಣವನ್ನು ಸಾಲವಾಗಿ ಕೊಡಬೇಡಿ ಅಂತ ವಿನಂತಿಸಬಹುದು. ಈ ರೀತಿ ಕೋರಿಕೆಗಳ ಮೂಲಕ ಕೇಂದ್ರ ಬ್ಯಾಂಕು ಸಾಲ ವಿಸ್ತರಣೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಆನಂತರದಲ್ಲಿ ಡೈರೆಕ್ಟ್ ಆಕ್ಷನ್, ನೇರ ಕಾರ್ಯಾಚರಣೆ. ಗುಣಾತ್ಮಕ ಕಾರ್ಯವಿಧಾನದಲ್ಲಿ ಸಾಧನಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗಿರ್ತಕ್ಕಂತಹ ವಿಧಾನ ಡೈರೆಕ್ಟ್ ಆಕ್ಷನ್, ನೇರ ಕಾರ್ಯಾಚರಣೆ. ಯಾವಾಗ RBI ಟೇಕ್ಸ್ ಡೈರೆಕ್ಟ್ ಆಕ್ಷನ್ ಆನ್ ದ ಬ್ಯಾಂಕ್ಸ್ ಫಾರ್ ಫ್ಲೋ ಆಫ್ ದ ಮನಿ ಇನ್ ದ ಎಕಾನಮಿ, ಯಾವಾಗ ವಾಣಿಜ್ಯ ಬ್ಯಾಂಕುಗಳು ಕೆಲವೊಮ್ಮೆ RBIನ ಗೈಡ್ಲೈನ್ಸ್, ಮಾರ್ಗದರ್ಶನವನ್ನು ಅನುಸರಿಸ್ತಾ ಇದ್ದಾಗ RBI ದಂಡಗಳನ್ನು ವಿಧಿಸುವುದರ ಮೂಲಕ, ಅವುಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವುದರ ಮೂಲಕ ಹಣದ ಚಲಾವಣೆಯ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದಾಗಿದೆ. ಸೊ ಈ ರೀತಿಯಾಗಿ ಹಣದ ಚಲಾವಣೆಯ ಮೇಲೆ, ವಾಣಿಜ್ಯ ಬ್ಯಾಂಕುಗಳ ಪತ್ತು ನಿಯಂತ್ರಣದ ಮೇಲೆ ಕೇಂದ್ರ ಬ್ಯಾಂಕು ನಿಯಂತ್ರಣವನ್ನು ತರಬಹುದಾಗಿದೆ. ಪತ್ತು ನಿರ್ಮಾಣದ ಮೇಲೆ ನಿಯಂತ್ರಣವನ್ನು ತರಬಹುದಾಗಿದೆ ಅನ್ನುವಂಥದ್ದು. ನಂತರ ಕ್ರೆಡಿಟ್ ಆಥರೈಸೇಷನ್ ಸ್ಕೀಮ್, ಅಂದರೆ ಉದ್ದರಿ ಪ್ರಾಮಾಣೀಕರಣ ಯೋಜನೆ. ರಿಸರ್ವ್ ಬ್ಯಾಂಕ್ ಇದನ್ನ ಇಂಡಿಯಾದಲ್ಲಿ, ಭಾರತದಲ್ಲಿ 1965ರಲ್ಲಿ ಜಾರಿಗೆ ತರಲಿದೆ. ಇದರ ಪ್ರಕಾರ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗೆ 1 ಕೋಟಿ ರೂಪಾಯಿಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಸಾಲವನ್ನು ಮಂಜೂರು ಮಾಡಬೇಕಾದ್ರೆ, ಹಾಗೂ ಯಾವುದೇ ಒಂದು ಸಾರ್ವಜನಿಕ ವಲಯದ ಸಂಸ್ಥೆಗೆ 3 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಮಂಜೂರು ಮಾಡಬೇಕಾದ್ರೆ ರಿಸರ್ವ್ ಬ್ಯಾಂಕಿನ ಪೂರ್ವ ಅನುಮತಿಯನ್ನು ಪಡೆಯಬೇಕು. ಆಗ ಮಾತ್ರ ವಾಣಿಜ್ಯ ಬ್ಯಾಂಕು ಸಾಲವನ್ನು ನೀಡಲು ಸಾಧ್ಯವಾಗ್ತದೆ ಅನ್ನುವಂಥದ್ದು. ಕಮರ್ಷಿಯಲ್ ಬ್ಯಾಂಕ್ಸ್ ಹ್ಯಾಸ್ ಟು ಟೇಕ್ ಪ್ರಿಯರ್ ಪರ್ಮಿಷನ್ ಟು ಸ್ಯಾಂಕ್ಷನ್ more than 1 crore to person and more than 3 crore to the public sector undertakings. ಈ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಇತ್ತೀಚೆಗಷ್ಟೇ ಬಳಕೆಗೆ ಬಂದಿರತಕ್ಕಂಥದ್ದು. ಅವುಗಳು ತುಂಬ ನಮ್ಯ ಸ್ವಭಾವದವು, ಅತ್ಯಂತ ಕಠಿಣವಾಗಿ ಇವುಗಳನ್ನು ಜಾರಿಗೆ ತರಕ್ಕಾಗೋದಿಲ್ಲ. ನಿರ್ದಿಷ್ಟ ಕ್ಷೇತ್ರಗಳಿಗೆ ಸಾಲವನ್ನು ನಿಯಂತ್ರಿಸಲು ಇವುಗಳನ್ನು ಉಪಯೋಗಿಸಬಹುದಾಗಿದೆ. ಹಾಗೆ ಈ ವಿಧಾನಗಳ ಪರಿಣಾಮಕಾರಿತೆಯು ಹಣದುಬ್ಬರದ ಸಂದರ್ಭಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನುವಂಥದ್ದು. ಈ ಒಂದು ಗುಣಾತ್ಮಕ ಸಾಲ ನಿಯಂತ್ರಣಗಳು ಕೆಲವೊಂದು ಮಿತಿಗಳನ್ನು ಹೊಂದಿದೆ. ಕೇವಲ ಉದ್ದರಿಯ ನಿಯಂತ್ರಣ, ಇದು ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸುವ ಸಾಲಗಳನ್ನು ಮಾತ್ರ ನಿಯಂತ್ರಿಸಬಹುದು ಅಷ್ಟೇ. ಆದರೆ ಹೊಸ ಷೇರು ಬಂಡವಾಳ ನೀಡಿಕೆ, ಹಂಚಿಕೆಯಾಗದಿರುವ ಲಾಭಗಳು, ಇವುಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಅನುತ್ಪಾದಕ ಉದ್ದೇಶಗಳಿಗೆ ಸಾಲ ನೀಡಬಹುದಾಗುತ್ತೆ ಕೆಲವೊಮ್ಮೆ ವಾಣಿಜ್ಯ ಬ್ಯಾಂಕುಗಳು. ನಿರ್ದಿಷ್ಟತೆ ಇಲ್ಲದಿರುವಿಕೆ, ಭೇದವೆಣಿಸುವ ಸಂದರ್ಭಗಳು ಇರ್ತದೆ. ಸಂಪನ್ಮೂಲಗಳ ತಪ್ಪು ಹಂಚಿಕೆ ಉಂಟಾಗುವ ಸನ್ನಿವೇಶಗಳು ಬರ್ತವೆ. ಸೊ ಈ ರೀತಿಯಾಗಿ ಗುಣಾತ್ಮಕ ನಿಯಂತ್ರಣ ವಿಧಾನಗಳು ಕೆಲವೊಂದು ಲೋಪಗಳನ್ನು ಹೊಂದಿವೆ. ಇನ್ನು ಹಣ ಸಂಬಂಧಿ ನೀತಿಯ ಮಿತಿಗಳು. ಹಣ ಸಂಬಂಧಿ ನೀತಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಯಶಸ್ವಿ ಆಗುವುದಿಲ್ಲ. ಮುಗ್ಗಟ್ಟಿನ ಸಮಯದಲ್ಲಿ ಅದು ನಿಯಂತ್ರಣ ಸಾಧ್ಯವಾಗಲಾರದು. ಕಂಟ್ರೋಲ್ ಆಫ್ ಡಿಪ್ರೆಷನ್ ಮೇ ನಾಟ್ ಪಾಸಿಬಲ್. ಕೆಲವೊಮ್ಮೆ ಏನಾಗುತ್ತೆ, ಹಣ ಸಂಬಂಧಿ ನೀತಿಯು ಮುಗ್ಗಟ್ಟಿನ ನಿರ್ವಹಣೆಯಲ್ಲಿ ಯಶಸ್ವಿ ಆಗಲಾರದು. ಆರ್ಥಿಕ ಚಟುವಟಿಕೆಗಳಿಗೆ ಮೇಲ್ಮುಖ ಪ್ರಚೋದನೆ ನೀಡಲು ಬಡ್ಡಿಯ ದರಗಳನ್ನು ಕಡಿಮೆ ಮಾಡಬೇಕಾಗ್ತದೆ. ಆದರೆ ಬಡ್ಡಿ ದರಗಳು ಇನ್ನೂ ಈಗಾಗಲೇ ಕಡಿಮೆ ಇದ್ದಾವೆ, ಇನ್ನೂ ಬಡ್ಡಿ ದರಗಳು ಇನ್ನೂ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಯಲ್ಲೂ ಕೂಡ ಇರ್ತದೆ. ಆ ಸಂದರ್ಭದಲ್ಲಿ ಮುಗ್ಗಟ್ಟಿನ ಸಮಯದಲ್ಲಿ ಇದು ಯಶಸ್ವಿ ಆಗೋದಿಲ್ಲ. ಇನ್ನು ಉತ್ಪಾದನೆಯ ಹೆಚ್ಚಳ ಸಾಧ್ಯವಾಗಲಾರದು. ನೋಡಿ, ಹೂಡಿಕೆಯ ಉಳಿತಾಯಗಳನ್ನು ಮೀರಿದಾಗ ಮತ್ತು ಉದ್ಯೋಗವು ಸಾಧನೆಯಾದ ನಂತರ ಕೆಲಸ ಮಾಡಲು ಜನರೇ ಸಿಗೋದಿಲ್ಲ. ಪೂರ್ಣೋದ್ಯೋಗ ಸ್ಥಾಪನೆಯಾದ ನಂತರ
ಮತ್ತೆ ಉದ್ಯೋಗವನ್ನು ಮಾಡೋದಕ್ಕೆ ಬಯಸುವುದಿಲ್ಲ. ಇಂತಹ ಸಮಯದಲ್ಲಿ ಸರಕುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಿದ್ದರೂ ಸಹ ಉತ್ಪಾದನೆಯು ಹೆಚ್ಚಾಗೋದಕ್ಕೆ ಆಗುತ್ತಿಲ್ಲ. ಹಾಗೆ ಬೆಲೆಯ ಸ್ಥಿರತೆಯ ಸಾಧನೆ ಅಸಾಧ್ಯ. ಕೆಲವೊಮ್ಮೆ ಬೆಲೆ ನಿಯಂತ್ರಣದ ದಿಸೆಯಲ್ಲಿ ಬಡ್ಡಿ ದರವನ್ನು ಹೆಚ್ಚಿಸಿದರೂ ಸಹ ಕೆಲವು ವರ್ಗಗಳು ಜನರು ಹೆಚ್ಚಿನ ಪ್ರಮಾಣದ ಸಾಲವನ್ನು ಪಡೆಯಲು ಮುಂದೆ ಬರಬಹುದು. ಬಡ್ಡಿ ದರ ಹೆಚ್ಚಾದಾಗ ಸಾಲ ಪಡೆಯೋದಿಲ್ಲ ಅನ್ನುವಂಥದ್ದು ಸಾಮಾನ್ಯ ಭಾವನೆ. ಅಂದ್ರೆ ಕೆಲ ಶ್ರೀಮಂತ ವರ್ಗದವರು ಅಧಿಕ ಬಡ್ಡಿ ದರದಲ್ಲೇ ಸಾಲವನ್ನು ಪಡೆದು ಮತ್ತೆ ವಸ್ತುಗಳ ಉತ್ಪಾದನೆಯನ್ನ ಮಾಡಬಹುದಾಗಿದೆ. ಆ ಸಂದರ್ಭದಲ್ಲಿ ಬೆಲೆಗಳ ಸ್ಥಿರತೆ ಸಾಧ್ಯ ಆಗುವುದಿಲ್ಲ. ಹಾಗೆ ಹಣದ ಮಾರುಕಟ್ಟೆ ನಿಯಂತ್ರಣ ಸಾಧ್ಯವಾಗದಿರುವಿಕೆ. ಆ ಹಣಸಂಬಂಧಿ ನೀತಿ ಯಶಸ್ವಿ ಆಗ್ಬೇಕಾದ್ರೆ ಹಣದ ಮಾರುಕಟ್ಟೆಯ ಮೇಲೆ ಸಂಪೂರ್ಣ ನಿಯಂತ್ರಣ ಕೇಂದ್ರ ಬ್ಯಾಂಕ್ ಹೊಂದಿರಬೇಕು. ಆದರೆ ಸಣ್ಣ ಸಣ್ಣ ರೈತರು, ಸಣ್ಣ ವ್ಯಾಪಾರಿಗಳು, ಸಣ್ಣ ಕುಶಲಕರ್ಮಿಗಳು ಮೊದಲಾದವರು ಹಣದ ಮಾರುಕಟ್ಟೆಯಿಂದ ಹೊರಗೆ ಉಳಿತಾರೆ. ಅವರಿಗೆ ಬ್ಯಾಂಕುಗಳ ಪರಿಚಯವೇ ಇರುವುದಿಲ್ಲ. ಬಡ ರಾಷ್ಟ್ರಗಳಲ್ಲಿ, ಅನಭಿವೃದ್ಧಿ ದೇಶಗಳಲ್ಲಿ ಅಸಂಘಟಿತ ಮಾರುಕಟ್ಟೆಗಳಿರ್ತವೆ. ಇಂತಹ ಸನ್ನಿವೇಶದಲ್ಲಿ ಕೇಂದ್ರ ಬ್ಯಾಂಕು ತರುವಂತಹ ನಿಯಂತ್ರಣ ವಿಧಾನಗಳು ಅಂತಹ ವರ್ಗ, ಅಸಂಘಟಿತ ವರ್ಗ, ರೈತ ವರ್ಗ, ಶ್ರಮಿಕ ವರ್ಗದವರಿಗೆ ಯಾವುದೇ ರೀತಿಯಾದಂತಹ ಪ್ರಭಾವ ಬೀರೋದೇ ಇಲ್ಲ. ಆದ್ರಿಂದ ಹಣದ ಮಾರುಕಟ್ಟೆ ನಿಯಂತ್ರಣ ಸಾಧ್ಯವಾಗೋದಿಲ್ಲ. ವಿದ್ಯಾರ್ಥಿಗಳೇ, ಇದಿಷ್ಟು ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿಯ ವಿವಿಧ ಸಾಧನಗಳ ಬಗ್ಗೆ ಒಂದು ಚರ್ಚೆಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.